ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕಾಶ್ಮೀರ ಮತ್ತೆ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ. ವಿಶೇಷವಾಗಿ ಶ್ರೀನಗರ ಮತ್ತು ಅಲ್ಲಿರುವಂಥ ಈ ಲಾಲ್ ಚೌಕ್ ಸಂಪೂರ್ಣ ತಟಸ್ಥವಾಗಿದೆ. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿದೆ. ಜನಸಂಚಾರ ವಿರಳವಾಗಿದೆ. 144 ಸೆಕ್ಷನ್ನನ್ನು ಹೇರಲಾಗಿದೆ. ಆಗಸ್ಟ್ 5, 2019 ನಂತರ, ಅಂದರೆ ಆರ್ಟಿಕಲ್ 370 ರದ್ದುಗೊಳಿಸಿದ ನಂತರ ಈ ಸ್ಥಿತಿ ಯಾವತ್ತೂ ಕಾಶ್ಮೀರದಲ್ಲಿ ಬಂದಿರಲಿಲ್ಲ. ವಿಶೇಷವಾಗಿ ಶ್ರೀನಗರದಲ್ಲಂತೂ ನಾವು ಈ ರೀತಿಯ ಸ್ಥಿತಿಯನ್ನು ನೋಡೇ ಇರಲಿಲ್ಲ. ಅದಕ್ಕಿಂತ ಮುಂಚೆ ನಿರಂತರವಾಗಿ ಕಲ್ಲು ತೂರಾಟ ನಡೀತಾ ಇತ್ತು. ಆವಾಗ ಪ್ರತಿಭಟನೆಗಳು ನಡೀತಾ ಇದ್ದವು. ಕಂಡ ಕಡೆ ಕರ್ಫ್ಯೂ ಹೇರಲಾಗ್ತಾ ಇತ್ತು. ಅದು ಸ್ವಾಭಾವಿಕವಾದ, ಕಾಶ್ಮೀರ ಅಂದರೆ ಕರ್ಫ್ಯೂ ಅನ್ನುವಂಥ ಅರ್ಥದಲ್ಲಿ ಇದ್ದದ್ದು. ಆದರೆ ಯಾವಾಗ ಅಲ್ಲಿ ಆರ್ಟಿಕಲ್ 370 ರದ್ದಾಯಿತು, ಯಾವಾಗ ಅಭಿವೃದ್ಧಿ ಕೆಲಸಗಳು ಶುರುವಾದವು, ಅದಾದ ಮೇಲೆ ಈ ರೀತಿಯ ತಾಪತ್ರ ಇರಲಿಲ್ಲ. ಮತ್ತೆ ಕಳೆದ 1 ವಾರದಿಂದ ಶುರುವಾಗಿದೆ. ಏನು ಕಾರಣ? ಅಂಥದ್ದೊಂದು ದೊಡ್ಡದಾದಂಥ ಗಂಡಾಂತರ ಆ ಊರಿಗೇನು ಬಂದಿದೆ? ಆಗಿರೋದಾದರೂ ಏನು? ಈ ರೀತಿ ಪ್ರತಿಭಟನೆ ಮಾಡಲಿಕ್ಕೆ, ಈ ರೀತಿ ಅಂಗಡಿ ಮುಂಗಟ್ಟು ಬಂದ್ ಮಾಡಲಿಕ್ಕೆ, ಈ ರೀತಿಯಲ್ಲಿ ಕರ್ಫ್ಯೂ ಹೇರುವಂಥ ಅಥವಾ 144 ಸೆಕ್ಷನ್ ಹಾಕುವಂಥ ಸ್ಥಿತಿ ಯಾಕೆ ಬಂತು ಅಂದರೆ ಯಾವುದೋ ದೇಶದಲ್ಲಿರುವ ಒಬ್ಬ ಧಾರ್ಮಿಕ ನಾಯಕನ ಹತ್ಯೆಯಾಯ್ತಂತೆ. ಆ ಹತ್ಯೆಯನ್ನು ಪ್ರತಿಭಟಿಸಿ ಇಲ್ಲಿ ಕಲ್ಲು ತೂರಾಟ, ಇಲ್ಲಿ ಅಂಗಡಿ ಮುಂಗಟ್ಟುಗಳ ಮೇಲೆ ದಾಳಿ ಮತ್ತು ಜನಜೀವನ ಅಸ್ತಗೊಳಿಸುವಂಥ ಒಂದು ಪ್ರತಿಭಟನಾ ವ್ಯವಸ್ಥೆ ನಿರಂತರವಾಗಿ ತನ್ನ ಚಾಲ್ತಿಯಲ್ಲಿ ಇಟ್ಟುಕೊಂಡಿದೆ. ಕೇವಲ ಇದು ಶ್ರೀನಗರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಆ ಕಡೆ ನಿಮಗೆ ಅನಂತನಾಗ್ನಲ್ಲೂ ನಡೀತಾ ಇದೆ, ಬಾರಾಮುಲ್ಲಾದಲ್ಲೂ ನಡೀತಾ ಇದೆ. ಕಾಶ್ಮೀರದ ಎಲ್ಲ ಭಾಗಗಳಲ್ಲಿ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅಂತಂದರೆ ಈ ಅಯಾತುಲ್ಲಾ ಖೊಮೇನಿಯವರ ಹತ್ಯೆಯಾಗಿದೆ. ಯಾರನ್ನು ದೂರ್ತಾ ಇದ್ದಾರೆ? ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗ್ತಾರೆ. ಏನ್ರಿ ಇದು? ಅರ್ಥ ಏನಾದರೂ ಇದೇನ್ರಿ ಇದಕ್ಕೆ? ಅಲ್ಲಿ ಇಸ್ರೇಲ್ ಅಮೇರಿಕಾದವರು ಇರಾನ್ನ ಧಾರ್ಮಿಕ ನಾಯಕನನ್ನು ಹೊಡೆದ್ರೆ ಭಾರತ ದೇಶದಲ್ಲಿ, ಅದು ಕಾಶ್ಮೀರದಲ್ಲಿ ಪ್ರತಿಭಟನೆ ಮಾಡುವುದೆಂದ್ರೇನು? ಪ್ರತಿಭಟನೆ ಮಾಡಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸುವುದು ಅಷ್ಟೇ ಅಲ್ಲ, ವಾರಗಟ್ಟಲೆ ಬದುಕು ನಡೆಯಲಾರ್ದಂಗೆ ದುರ್ಭರಗೊಳಿಸುವುದು ಅಂದ್ರೇನು? ಅಂದರೆ ಇವರ ಮನಸ್ಥಿತಿ ಹೇಗಿದೆ ಅರ್ಥ ಮಾಡ್ಕೋಬೇಕು ನಾವು. ಕಾಶ್ಮೀರದ ಬಗ್ಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಅಪರಿಮಿತವಾದಂಥ ವಿಶ್ವಾಸ. ಏನಂತ? ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ಬಿಟ್ರೆ, ಇಲ್ಲಿ ಇರುವಂಥ ಯುವಕರಿಗೆ ಕೈತುಂಬ ಕೆಲಸ ಕೊಟ್ಬಿಟ್ರೆ, ಕೈಯಲ್ಲಿ ದುಡ್ಡು ಬಂದುಬಿಟ್ರೆ, ಇವ್ರು ಯಾರು ಭಯೋತ್ಪಾದನೆಯನ್ನು ಮಾಡೋದಿಲ್ಲ, ಇವ್ರು ಯಾರು ಕೆಟ್ಟ ಕೆಲಸಕ್ಕೆ ಇಳಿಯೋದಿಲ್ಲ, ಗ್ರೂಪ್ಗಳನ್ನು ಮಾಡ್ಕೊಂಡು ವಾಟ್ಸಪ್ ಗ್ರೂಪ್ ಮಾಡಿ ಕಲ್ಲು ತೂರಾಟ ಮಾಡುವಂಥ ಮೋಡಸ್ ಆಪರೆಂಡಿಯನ್ನು ಮಾಡೋದಿಲ್ಲ. ಆದ್ದರಿಂದ ಇವರಿಗೆ ಇನ್ನಿಲ್ಲದ ಹಾಗೆ ಸಹಾಯ ಮಾಡಬೇಕು ಅಂತ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಕೇಂದ್ರದಿಂದ ದುಡ್ಡು ಹರಿತಾನೇ ಇದೆ. ಎಲ್ಲ ಸರಿ ಹೋಯ್ತು ಅನ್ನೋ ಟೈಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ, ಚುನಾವಣೆ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ, ಚುನಾವಣೆಯನ್ನು ಮಾಡಿ ಅಂತ ಹೇಳ್ತದೆ. ಚುನಾವಣೆಯನ್ನು ಈ ದಿನಾಂಕದ ಒಳಗಡೆ ಮಾಡಬೇಕು ಅಂತ ಗಡುವನ್ನು ವಿಧಿಸತ್ತೆ. ನಿರ್ವಾಹವಿಲ್ಲದೆ ಸರ್ಕಾರ ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಕಾಶ್ಮೀರದಲ್ಲಿ, ರಾಷ್ಟ್ರಪತಿ ಆಡಳಿತವಿದ್ದಂಥ ಕಾಶ್ಮೀರದಲ್ಲಿ ಇದ್ದಕ್ಕಿದ್ದ ಹಾಗೆ ಚುನಾವಣೆಯನ್ನು ಹೇರ್ತಾರೆ. ಅದರ ಫಲಶ್ರುತಿ ಈಗ ಕಲ್ಲು ತೂರಾಟ. ಘೋಷಣೆ ಏನು ಅಂತ ಕೇಳ್ಬೇಕು ನೀವು. ಘೋಷಣೆ ಏನಪ್ಪ ಅಂದರೆ ಕಾಶ್ಮೀರ್ ಬನೇಗ ಹೆಜ್ಬುಲ್ಲಾ ಅಂತ. ಹೆಜ್ಬುಲ್ಲಾ ಅನ್ನೋದು ಒಂದು ಉಗ್ರ ಸಂಘಟನೆ, ಲೆಬನಾನಿನ ಉಗ್ರ ಸಂಘಟನೆ. ಇದನ್ನು ಸಾಕ್ತಾ ಇರೋದು ಇರಾನ್ನ ಪ್ರಾಕ್ಸಿ ವಾರ್ ಮಾಡುವಂಥ ಒಂದು ದೊಡ್ಡದಾದಂಥ ಸಮುದಾಯ ಇದು. ಇವರು ಹಮಾಸ್ ಉಗ್ರರ ಜೊತೆ ಸೇರಿಕೊಂಡು ಈ ಯುದ್ಧ ಆಯ್ತಲ್ಲ ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ಮಧ್ಯೆ, ಆ ಸಂದರ್ಭದಲ್ಲಿ ಇಸ್ರೇಲ್ ವಿರುದ್ಧವಾಗಿ ಹೋರಾಟ ಮಾಡಿದಂಥ ಜನ ಹಿಜ್ಬುಲ್ಲಾಗಳು, ಉಗ್ರಗಾಮಿ ತಂಡ ಸಂಘಟನೆ ಅದು. ಕಾಶ್ಮೀರ ಬನೇಗ ಹಿಜ್ಬುಲ್ಲಾ ಅಂತ ಈಗ ಅವರು ಘೋಷಣೆಯನ್ನು ಕೂಗ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಕಳೆದ 6 ವರ್ಷಗಳಲ್ಲಿ ಅಲ್ಲಿ ಆರಾಮಾಗಿ ಜೀವನ ಮಾಡಿಕೊಂಡು ಯಾವುದೇ ತಾಪತ್ರೆ ಇಲ್ಲದೆ ಎಲ್ಲ ಆರಾಮಾಗಿ ನಡೀತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಈ ಹೊಸ ಆಟವನ್ನು ಶುರು ಮಾಡಿದ್ದಾರೆ. ಏನಿದ್ರ ಹಿಂದಿರುವಂಥ ಮನಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕಾದಂಥ ಸಂದರ್ಭ. ಅಂದರೆ ಇವ್ರಿಗೆ ಭಾರತದ ಮಣ್ಣು, ಭಾರತದಿಂದ ನಾವು ಸಹಾಯ ಪಡಿತಾ ಇದ್ದೀವಿ, ಕೇಂದ್ರ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೆ, ನಮ್ಮ ಜನಜೀವನ ಸುಧಾರಿಸ್ಕೋಬೇಕು, ನಮ್ಮ ಮಕ್ಕಳನ್ನು ಓದಿಸ್ಬೇಕು, ನಾವು ಅನಗತ್ಯವಾಗಿ ಈ ರೀತಿಯಾದಂಥ ತಾಪತ್ರಯದಿಂದ ಹೊರಗೆ ಬಂದಿದ್ದೀವಿ, ಇದರಿಂದ ಮತ್ತೆ ಅದಕ್ಕೆ ಸಿಗಾಕೋಬಾರ್ದು ಅನ್ನುವಂಥ ಮನಸ್ಥಿತಿಗೆ ಅವರು ಬರಬೇಕು. ಆದರೆ ಅವ್ರು ಯಾರೂ ಬರಲಿಕ್ಕೆ ಸಿದ್ಧರಿಲ್ಲ. ಅವರಿಗೆ ಭಾರತದ ಪ್ರವಾಸಿಗರು ಬೇಕು, ಅದರ ದುಡ್ಡು ಬೇಕು, ಕೇಂದ್ರ ಇವರಿಗಾಗಿ ದುಡ್ಡನ್ನು ಸುರಿಯಬೇಕು, ಇವರು ಆರಾಮಾಗಿರಬೇಕು.
ಅವಕಾಶ ಸಿಕ್ಕಾಗ ಎಲ್ಲೆಲ್ಲಿ ಧರ್ಮದ ಹೆಸರು ಧರ್ಮಾಂಧತೆ ಮಾಡಲಿಕ್ಕೆ ಸಾಧ್ಯ ಅಲ್ಲೆಲ್ಲ ಧರ್ಮಾಂಧತೆಯನ್ನು ಮಾಡಬೇಕು. ಯಾರ ಪರವಾಗಿ ಇವರು ಹೋರಾಟ? ಅಯಾತುಲ್ಲಾ ಖಾಮ್ನಿಯ ಪರವಾಗಿ ಇವರು ಹೋರಾಟ. ಯಾವ ಅಯಾತುಲ್ಲಾ ಖಾಮ್ನಿಯೇ ಆರ್ಟಿಕಲ್ 370 ರದ್ದು ಮಾಡಿದ ಸಂದರ್ಭದಲ್ಲಿ ಮುಸಲ್ಮಾನರ ಮೇಲೆ ನಡೀತಾ ಇರುವಂಥ ದಮನ ನೀತಿ ಇದು ಅಂತ ಹೇಳಿಕೆ ಕೊಟ್ಟಂಥ ವ್ಯಕ್ತಿ ಅಂತ. ಯಾವಾಗ ಭಾರತ ದೇಶದಲ್ಲಿ CAA NRC ಅನುಷ್ಠಾನ ತರಬೇಕು ಅಂತ ಹೇಳಿದಲ್ಲಿ ಬಹುಸಂಖ್ಯಾತ ಹಿಂದೂಗಳು ಅಲ್ಪಸಂಖ್ಯಾತರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಭಾರತ ದೇಶದಲ್ಲಿ, ಇದನ್ನು ನಾನು ಖಂಡಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ. ಯಾವ ಇರಾನ್ ರಾಷ್ಟ್ರಪತಿ ಮತ್ತು ಭಾರತದ ರಾಷ್ಟ್ರಪತಿ ಸೇರಿ ಸವರನ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು, ಆ ಸವರನ್ ಅಗ್ರಿಮೆಂಟು ಸರಿ ಇಲ್ಲ ಅಂತ ಧಿಕ್ಕರಿಸಿದಂಥ ವ್ಯಕ್ತಿ ಅಯಾತುಲ್ಲಾ ಖಾಮ್ನಿ. ಅದೆಲ್ಲ ಬಿಟ್ಬಿಡ್ರಿ, ತನ್ನ ದೇಶದ ಜನ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದಾರಂತೆ. ಕಳೆದ ವರ್ಷ 35,000 ಜನರನ್ನು ಗುಂಡಿಟ್ಟು ಕೊಂದಂಥ ವ್ಯಕ್ತಿ ಈತ. ಲಾರಿಯಲ್ಲಿ ಹೆಣಗಳನ್ನು ಹೊತ್ಕೊಂಡು ಹೋದ್ರು, ಸಂಖ್ಯೆನೂ ಇಲ್ಲ, ಯಾರಿಲ್ಲ, ಏನಿಲ್ಲ. ಮಾಸ್ ಬರಿಯಲ್, ಕಬ್ರಸ್ತಾನದಲ್ಲಿ ಒಂದು ತೆಗಿ ಎಲ್ಲನೂ ಒಳಗಡೆ ಹಾಕು, ಮೇಲೆ ಗೋರಿ ಮಾಡು. ಯಾವ ಹೆಣ್ಮಕ್ಳು ಸರಿಯಾಗಿ ಬುರ್ಕ ಹಾಕ್ಕೊಳ್ಳೋದಿಲ್ಲ, ಮೇಲ್ಗಡೆ ಪರ್ದ ಹಾಕ್ಕೊಳ್ಳೋದಿಲ್ಲ ಅಂತಾರೆ, ಅವ್ರನ್ನೆಲ್ಲ ಹಿಡ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಸಹಸ್ರಾರು ಹುಡುಗಿಯರು ರೇಪ್ ಮಾಡಿದಂಥ ಮನುಷ್ಯ ಈ ಧಾರ್ಮಿಕ ನಾಯಕ. ಆತನ ಪರವಾಗಿ ಕಾಶ್ಮೀರದಲ್ಲಿ ಹೋರಾಟ ನೋಡಿ ಹೇಗಿದೆ. ಇದೇ ಕಾಶ್ಮೀರದಲ್ಲಿ ಕಳೆದ ವರ್ಷ ಏಪ್ರಿಲ್ 22ನೇ ತಾರೀಕು ಹಿಂದೂಗಳ ನೀವು ಅಂತ ಕೇಳಿ ಪ್ಯಾಂಟ್ ಬಿಚ್ಚಿಸಿ ನೋಡಿ ಪಾಯಿಂಟ್ ಬ್ಲ್ಯಾಂಕಲ್ಲಿ ಗುಂಡು ಹೊಡೆದ್ರಲ್ಲ 26 ಜನರಿಗೆ. ಅವಾಗ ಈ ಕಾಶ್ಮೀರದವ್ರು ಯಾರೂ ಹೋರಾಟ ಮಾಡಲಿಲ್ಲ. ನಮ್ಮ ಅನ್ನಕ್ಕೆ ಕೂತು ತಂದ್ರಿ, ಇಲ್ಲಿ ಭಯೋತ್ಪಾದನೆ ಬೇಡ, ನಾವು ಅಪ್ಪಿತಪ್ಪಿ ಸುಧಾರಿಸ್ಕೋತಾ ಇದ್ದೀವಿ, ಪ್ರವಾಸಿಗರು ಬರೋಕ್ಕೆ ಶುರು ಮಾಡಿದ್ದಾರೆ, ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಬಿಡಲಿ ಅಂತ ಯಾರೂ ಹೇಳಲಿಲ್ಲ. ಯಾವುದೋ ಒಂದು ಕಡೆ ಸಣ್ಣ ಪ್ರತಿಭಟನೆ ಕ್ಯಾಂಡಲ್ ಹಿಡ್ಕೊಂಡು 4 ಜನ ಓಡಾಡಿದ್ದು ಫೋಟೋಗಳನ್ನು ಹಾಕಿದರೆ ಬಿಟ್ಟರೆ ಆಂತರಿಕವಾಗಿ ಇವರು ಯಾರಿಗೂ ಕೂಡ ಇದು ಮಾಡಿದ್ದು ತಪ್ಪು ಅನ್ನುವಂಥ ಭಾವನೆ ಇರಲಿಲ್ಲ. ಈಗಲೂ ಕೂಡ ಕಾಶ್ಮೀರದಲ್ಲಿರುವ ಜನ ಇದ್ದಾರಲ್ಲ, ಆಂತರ್ಯದಲ್ಲಿ ಅವರಿಗೆ ಪಾಕಿಸ್ತಾನದ ಬಗ್ಗೆ ಇನ್ನಿಲ್ಲದ ಅಭಿಮಾನ ಇದೆ. ರಾಷ್ಟ್ರಕ್ಕಿಂತ ದೊಡ್ಡದು ಅನ್ನುವಂಥ ಮನಸ್ಥಿತಿಯಲ್ಲಿರುವಂಥ ಜನ ನೋಡಿ. ಎಂಥ ದುರಂತ ಸನ್ನಿವೇಶದಲ್ಲಿ ನಾವಿದ್ದೀವಿ ಅಂದರೆ, ನಮ್ಮದೇ ದೇಶದ ಒಂದು ಭಾಗ ಸ್ವರ್ಗ ಸದೃಶ ಅಂತ ನಾವನ್ನು ಉಳಿಸ್ಕೋಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ, ಕಾಶ್ಯಪ ಋಷಿಯ ನೆಲೆ ಅಂತ. ಅಲ್ಲಿ ನೋಡಿದರೆ ಧರ್ಮಾಂಧರಿಂದ ತುಂಬಿರುವಂಥ ನಾಡಾಗಿದೆ ಅದು. ನಿನ್ನೆ ಒಂದು ಕೋರ್ಟ್ ಆರ್ಡರ್ ಆಗಿದೆ ಶ್ರೀನಗರದಲ್ಲಿ. ಏನಂದರೆ, ಈಗೇನು ಒಮರ್ ಅಬ್ದುಲ್ಲಾ ಇದನ್ನು ಈತ ತಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 9 ವರ್ಷಗಳ ಅವಧಿಯಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಹಗರಣದ ಚಾರ್ಜ್ ಶೀಟ್ ಹಾಕಿ ಅಂತ ಕೋರ್ಟ್ ಆದೇಶ ಮಾಡಿದೆ. 113 ಕೋಟಿ ರೂಪಾಯಿಗಳ ಹಗರಣವನ್ನು ಈತ ಮಾಡಿದ್ದಾನೆ ಫಾರೂಕ್ ಅಬ್ದುಲ್ಲಾ. ಅದಕ್ಕೆ ಚಾರ್ಜ್ ಶೀಟ್ ಹಾಕಿ ಅಂತ ಕೋರ್ಟ್ ಆರ್ಡರ್ ಆಗಿದೆ, ನಿನ್ನೆ ಆರ್ಡರ್ ಆಗಿದೆ. ಅಂದರೆ ಭ್ರಷ್ಟರಾಗಿ ರಾಜಕಾರಣ ಮಾಡಿಕೊಂಡು ಧರ್ಮಾಂಧತೆಯನ್ನು ಪೋಷಿಸಿಕೊಂಡಿದ್ದಂಥ ಜನ ರಾಜಕಾರಣಿಗಳು ಬಿಟ್ಬಿಟ್ಟು ಈ ಜನ ಏನು ಮಾಡಿದರು ನೋಡಿ. ಅದಕ್ಕಿಂತ ಮುಂಚೆ ಹೋಗಿ ನೀವು, ಅದಕ್ಕಿಂತ ಮುಂಚೆ ಜನವರಿ 19, 1990ರಲ್ಲಿ ರಲೀವ್ ಗಲೀವ್ ಅಂತೇಳಿ ಮಸೀದಿಯಿಂದ ಲೌಡ್ ಸ್ಪೀಕರಲ್ಲಿ ಕೂಗಿ ಇಡೀ ಶ್ರೀನಗರದಲ್ಲಿ ಕಾಶ್ಮೀರದಲ್ಲಿದ್ದಂಥ ಎಲ್ಲ ಹಿಂದೂಗಳನ್ನು ಓಡಿಸುವಂಥ ಕೆಲಸ ಆಯ್ತಲ್ಲ, ಅದರ ವಿರುದ್ಧ ಎಲ್ಲಿಯಾದರೂ ಪ್ರತಿಭಟನೆ ನಡೆದದ್ದನ್ನು ನೀವು ನೋಡಿದ್ದೀರಾ? ಅಥವಾ ಅವರನ್ನು ವಾಪಸ್ ಕಾಶ್ಮೀರಿ ಪಂಡಿತರನ್ನ ವಾಪಸ್ ತರುವಂಥ ಪ್ರಯತ್ನ ಯಾವತ್ತಾದರೂ ಆಗಿದೆಯಾ? ಅಂದರೆ ಭಾರತ ದೇಶದ ಅತಿ ದೊಡ್ಡ ದುರಂತ ಏನಂದರೆ, ಇಸ್ಲಾಂ ಧರ್ಮೀಯರು ಮಾತ್ರ ಧರ್ಮೀಯರು, ಉಳಿದವ್ರಿಗೆ ಯಾರಿಗೂ ಧರ್ಮ ಇಲ್ಲ ಅನ್ನುವಂಥ ಮನಸ್ಥಿತಿಗೆ ನಾವು ಬಂದಿದ್ದೀವಿ. ಅವರ ಧಾರ್ಮಿಕ ನಾಯಕನನ್ನು ಹೊಡೆದಾಗ ಅವರು ಕೆರಳುವಷ್ಟು ಬೇರೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾರಿಗೇನಾದರೂ ಯಾರೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ಭಾಳ ಆಶ್ಚರ್ಯ ಆಗೋದೇನೆಂದರೆ, ನಿನ್ನೆ ನಾನು ಇರಾನ್ನ ಕೆಲವೊಬ್ಬ ವಿಲಾಗರ್ಸ್ ನೋಡ್ತಾ ಇದ್ದೆ, ವಿಜುವಲ್ಸ್ಗಳನ್ನ ನೋಡ್ತಾ ಇದ್ದೆ. ಹೇಗಿದೆ ಟೆಹರಾನ್ ಪರಿಸ್ಥಿತಿ, ಹೇಗಿದೆ ಅಲ್ಲಿ ಬೇರೆ ಬೇರೆ ಭಾಗದ ಜನಜೀವನ ಹೇಗೆ ನಡೀತಾ ಇದೆ. ಯುದ್ಧದಲ್ಲಿ ನಾವು ನೋಡ್ತಾ ಇರೋ ಕ್ಲಿಪ್ಪಿಂಗ್ಗಳೆಲ್ಲ ಎಡಿಟೆಡ್ ಕ್ಲಿಪ್ಪಿಂಗ್ಗಳು. ಅದು ಘಟನೆ ನಡೆದು ಎಷ್ಟೋ ಹೊತ್ತಿನ ನಂತರ ಬೇಕಾದದ್ದು ಮಾತ್ರ ಬಿಡುಗಡೆ ಆಗುತ್ತೆ, ಬೇಡಾಗಿದ್ದು ಬಿಡುಗಡೆ ಆಗೋದಿಲ್ಲ. ಮತ್ತು ಅಲ್ಲಿಯ ಸೋಷಿಯಲ್ ಮೀಡಿಯಾದ ಮೇಲೆ ಭಾಳ ದೊಡ್ಡದಾದಂಥ ರೆಸ್ಟ್ರಿಕ್ಷನನ್ನು ಹಾಕಲಾಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸು, ಕತಾರು, ಕುವೈತು, ಬಹ್ರೇನು ಎಲ್ಲರೂ ಹಾಕಿಬಿಟ್ಟಿದ್ದಾರೆ. ಯಾಕೆಂದರೆ ತಮ್ಮ ದೇಶದ ಜೊತೆ ಉಳಿದ ಯಾವ ರಾಷ್ಟ್ರಗಳು ಸಂಪರ್ಕವನ್ನು ಇಟ್ಕೊಳ್ಳೋದಿಲ್ಲ ಅಥವಾ ವ್ಯವಹಾರ ನಡೆಯೋದಿಲ್ಲ, ತನ್ನ ದೇಶ ಅಸ್ಥಿರ ಅಂತ ಜಗತ್ತಿಗೆ ಗೊತ್ತಾಗಬಾರ್ದು ಅಂತ, ಸೋಷಿಯಲ್ ಮೀಡಿಯಾ ಇಡಬಾರ್ದು ಅಂತ ಅವರು ಬ್ಯಾನ್ ಹಾಕಿದ್ದಾರೆ. ಇಲ್ಲಿ ಇರಾನ್ನಲ್ಲಂತೂ ಇಂಟರ್ನೆಟ್ ಸ್ಥಗಿತಗೊಳಿಸಿದ್ದಾರೆ ಇವತ್ತಿಂದ. ಇವತ್ತು ಶನಿವಾರದಿಂದ ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆ ಮೊನ್ನೆ ಬಂದಂಥ ವಿಲಾಗ್ ನೋಡಿದರೆ ಅಲ್ಲಿಯ ಜನ ಭಾಳ ಆರಾಮಾಗಿದ್ದಾರೆ. ಎಲ್ಲಿಯೂ ಪ್ರತಿಭಟನೆಗಳಿಲ್ಲ, ಯಾವ ಅಂಗಡಿ ಬಾಗಿಲು ಹಾಕಿಲ್ಲ,
ತಮ್ಮ ಧಾರ್ಮಿಕ ನಾಯಕ ಹೋದ ಅಂತ ಕೆರಳಲಿಲ್ಲ ಅವರು. ಇಸ್ರೇಲಿ ಪಡೆಗಳ ಮೇಲೆ ದಾಳಿ ಮಾಡುವುದು, ಅದರ ವಿರುದ್ಧ ಘೋಷಣೆ ಕೂಗೋದು, ಆ ರೀತಿ ಯಾವ ವಿದ್ಯಮಾನವೂ ನಡೀತಾ ಇಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ಅಲ್ಲಿಯ ತರುಣಿಯರು, ಅಲ್ಲಿಯ ಮಹಿಳೆಯರು ಸೆಲೆಬ್ರೇಷನ್ ಮಾಡಿದ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ. ನಿನ್ನ ಗೋರಿಯ ಮೇಲೆ ನನ್ನ ಹಿಜಾಬನ್ನು ಬಿಸಾಕ್ತೀನಿ ಅಂತ ಹೇಳಿದ ಹೇಳಿಕೆಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ. ಅಂದರೆ ಆ ಧಾರ್ಮಿಕ ನಾಯಕ ಯಾವ ರೀತಿಯ ಕ್ರೌರ್ಯವನ್ನು ಮೆರಿತಾ ಇದ್ದ ಅಂತ ಅಲ್ಲಿಯ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಧರ್ಮದ ಹೆಸರಿನಲ್ಲಿ ನಮ್ಮನ್ನು ಈತ ಮುಳುಗಿಸ್ತಾ ಇದ್ದಾನೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ನೋಡಿ, ಜಗತ್ತಿನ ಎಲ್ಲ ರಾಷ್ಟ್ರಗಳು ಮುಂದೆ ಹೋಗ್ತಾ ಇದ್ದಾವೆ, ಇನ್ಕ್ಲೂಡಿಂಗ್ ಸೌದಿ ಅರೇಬಿಯಾ. ಯಾವ ಮಕ್ಕಾ ಮದೀನಾ ಇದೆಯೋ, ಕಾಬಾ ಅನ್ನುವಂಥ ಅವರ ಪವಿತ್ರ ಕ್ಷೇತ್ರ ಇದೆಯೋ, ಅಲ್ಲಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನು ನಿಯಾನ್ ಅನ್ನುವಂಥ ಒಂದು ಸಿಟಿಯನ್ನು ಮಾಡಿ ಅತ್ಯಾಧುನಿಕವಾದಂಥ ಜಗತ್ತಿನಲ್ಲೇ ಇರಲಾರ್ದಂಥ ದೊಡ್ಡದಾದಂಥ ಶಹರ ಕಟ್ಟಬೇಕು ಅಂತ ಕಲ್ಪನೆ ಕಂಡ. ಅದು ಅಬಂಡನ್ ಆಯಿತು ಇತ್ತೀಚೆಗೆ, ಅದು ಬೇರೆ ವಿಚಾರ. ಅಲ್ಲಿಯ ಮಹಿಳೆಯರಿಗೆ ಕಾರು ಓಡಿಸ್ಲಿಕ್ಕೆ ಲೈಸೆನ್ಸ್ ಕೊಡಲಿಕ್ಕೆ ಅನುಮತಿಯನ್ನು ಕೊಟ್ಟ. ಬುರ್ಖಾ ಕಂಪಲ್ಸರಿ ಅಂತ ಏನೂ ಇಲ್ಲ, ನೀವು ಬೇಕಾದ್ರೆ ಹಾಕ್ಕೋಬೋದು, ಬೇಡ ಬಿಡ್ರಿ ಅಂದ. ಹಿಜಾಬ್ ನೀವು ಧರಿಸುವುದು ಬಿಡುವುದು ನಿಮ್ಮ ಆಯ್ಕೆ ಅಂತ ಹೇಳ್ದ. ಓದಲಿಕ್ಕೆ ಕಾಲೇಜುಗಳನ್ನು ಕಟ್ಸ್ಲಿಕ್ಕೆ ಶುರು ಮಾಡ್ದ. ಪ್ರವಾಸೋದ್ಯಮವನ್ನು ಇಂಪ್ರೂವ್ ಮಾಡಲಿಕ್ಕೆ ಬೇಕಾದಂಥ ರೂಪುರೇಷೆಯನ್ನು ತಯಾರು ಮಾಡ್ದ. ಆತ ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಬೇಕೋ ಹಾಗೆ ತನ್ನ ದೇಶವನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾವ ಸೌದಿ ಅರೇಬಿಯಾ ಇವರಿಗೆ ತೀರ್ಥಕ್ಷೇತ್ರ ಅಂತ ಹೇಳಲಾಗತ್ತೋ ಆ ದೇಶ ಆ ರೀತಿ ಇದೆ. ಅವ್ರ ಇಡೀ ಕುಟುಂಬದವರ ಫೋಟೋ ನೋಡಿ, ಮೊಹಮ್ಮದ್ ಬಿನ್ ಸಲ್ಮಾನ್ ಅವ್ರ ಕುಟುಂಬದ ಫೋಟೋ ನೋಡಿ, ಅವರ ಜನಜೀವನ ಹೇಗಿದೆ ಅನ್ನೋದು ಅರ್ಥ ಆಗುತ್ತೆ. ಆದರೆ ನಮ್ಮ ದೇಶದಲ್ಲಿರುವಂಥ ಧರ್ಮಾಂಧ ಸಾಬರು ಇನ್ನಿಲ್ಲದ ಹಾಗೆ ಅಫೀಮಿನ ಕುಡಿದವರ ಹಾಗೆ ಧರ್ಮಾಂಧತೆಯ ಹೆಸರಿನಲ್ಲಿ ಒಂದು ಇಡೀ ರಾಜ್ಯವನ್ನೇ ನಾಶ ಮಾಡುವ ಕಡೆ ನಡೀತಾ ಇದ್ದಾರೆ. ದುರಂತ ಏನಪ್ಪ ಅಂತಂದರೆ, ಇವರಿಗೆ ಹೇಳಬೇಕಾದಂಥ ರಾಜಕಾರಣಿಗಳು ಇವರಿಗೆ ಪಾಠವನ್ನು ಹೇಳೋದಿಲ್ಲ. ಸರ್ಕಾರ ಇವರಿಗೆ ಸರಿಯಾಗಿ ತದುಕಿ ಈಗ ನೋಡಿ, ಅಲ್ಲಿ ಖನ್ನಾ ಅಂಥೇಳಿ ಲೆಫ್ಟಿನೆಂಟ್ ಗವರ್ನರ್ ಇದ್ದ ಸಂದರ್ಭದಲ್ಲಿ ಯಾವ ರೀತಿ ಇವರಿಗೆ ಚಿತ್ರಾನ್ನ ಮಾಡಲಾಗ್ತಾ ಇತ್ತು ಅಂತಂದರೆ, ಒಬ್ಬನೇ ಒಬ್ಬ ಲಾಲ್ ಚೌಕಲ್ಲಿ ಬಂದು ಆಟ ಆಡಿದರೆ ಜೈಲಲ್ಲಿರೋನು, ಆ ರೀತಿಯದಾದ ಸ್ಥಿತಿ ಇತ್ತು. ಈಗೇನಾಗಿದೆ, ಅಲ್ಲಿ ರಾಜಕಾರಣಿಗಳು ಬಂದಿದ್ದಾರೆ. ಒಮರ್ ಅಬ್ದುಲ್ಲಾ ಥರದ ಮುಖ್ಯಮಂತ್ರಿ ಇದ್ದು ಬಿಟ್ಟರೆ ಅವ್ರಿಗೆ ಆಡಿದ್ದೆ ಆಟ ಮಾಡಿದ್ದೆ ಪಾಠ ಅನ್ನುವ ರೀತಿ ಜೀವನ ಆಗಿಬಿಟ್ಟಿದೆ. ಹೀಗಾಗಿ ಅವರು ಇವತ್ತು ಕಾಶ್ಮೀರವನ್ನು ಮತ್ತೆ ವಾಪಸ್ ನರಕ ಸದೃಶ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಕ್ರಮವನ್ನು ಗೃಹ ಸಚಿವಾಲಯ ತೆಗೆದುಕೊಳ್ಳದೆ ಹೋದರೆ ಮತ್ತೆ ಕಾಶ್ಮೀರ ಇದೇ ರೀತಿಯದಾದಂಥ ಈ ಹೇಳಿದ್ನಲ್ಲ ಹೆಜ್ಬುಲ್ಲಾ ಅಂತೇಳಿ, ಹೆಜ್ಬುಲ್ಲಾ ರೀತಿಯ ತಾಣವಾಗಿ ಕೂತ್ಕೊಳ್ತದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.